ಕ್ಯಾಬೇಜ್ ಪಕೋಡಿ ಮಾಡಲು ಬೇಕಾಗುವ ಸಾಮಾನುಗಳು. ಕ್ಯಾಬೇಜ್ ಚಿಕ್ಕದು ಒಂದು ಜನಗಳ ಮೇಲೆ ಡಿಪೆಂಡು. ನಾನು ಇಷ್ಟಿದ್ದದ್ದನ್ನು ಮಾಡಿ ತೋರಿಸುತ್ತಿದ್ದೇನೆ. ಕ್ಯಾಬೇಜ್ ಇಷ್ಟಿರುವುದು ಸಣ್ಣಗೆ ಹೆಚ್ಚಿಕೊಂಡಿರುತ್ತೇನೆ. ಜೀರಿಗೆ, ಹಿಂಗು, ಉಪ್ಪು, ಕೊತ್ತಂಬರಿ ಹಾಗೂ ಧನಿಯಾ ಪುಡಿ, ಹಸಿಮೆಣಸಿನಕಾಯಿ 2 ಹಾಕಿ ಈ ರೀತಿ ಸೋಡಾ ಪುಡಿ, ರುಚಿಗೆ ಉಪ್ಪು ಹಾಗೂ 1 ಸೌಟು ಅಂದರೆ ನಾವು ಸಾರಿನ ಸೌಟು ಉಪಯೋಗಿಸುತ್ತೇವೆ. ಈ ಹದದಲ್ಲಿ ಹಿಟ್ಟು ರೆಡಿ ಮಾಡಿಕೊಂಡಿರುತ್ತೇನೆ. ಎಣ್ಣೆ ಕಾಯಲು ಇಟ್ಟಿದ್ದೇನೆ. ಇದು ಎಣ್ಣೆ ಕಾದ ನಂತರ ನಾನು ಈ ಹಿಟ್ಟಿನಲ್ಲಿ 4 ಭಾಗ ಅಕ್ಕಿ ಹಿಟ್ಟು ಹಾಕಿ ಧನಿಯಾ ಪುಡಿ ಸಹ ಹಾಕಿರುತ್ತೇನೆ. ಇದು ತುಂಬ ಕ್ರಿಸ್ಪಿಯಾಗಿ ಬರುತ್ತದೆ. ಈ ರೀತಿ ಚೆನ್ನಾಗಿ ಬೀಟ್ ಮಾಡಬೇಕು. ಬೀಟ್ ಮಾಡಿದ ನಂತರ ಅದನ್ನು ಎಣ್ಣೆ ಕಾದ ನಂತರ ಎಣ್ಣೆಯಲ್ಲಿ ಹಾಕಬೇಕು. ಈಗ ಎಣ್ಣೆ ಕಾದಿದೆ. ಅದರಲ್ಲಿ ಈ ಕಲಿಸಿದ ಹಿಟ್ಟನ್ನು ಚಿಕ್ಕದಾಗಿ ನಾವು ಪಕೋಡಿಗಳನ್ನು ಹಾಕಬಹುದು. ಈ ರೀತಿ ಹಾಕಿದರೆ ಪಕೋಡಿ ಚೆನ್ನಾಗಿ ಬೆಂದ ನಂತರ ಕ್ರಿಸ್ಪಿಯಾಗಿರುತ್ತದೆ. ಇದನ್ನು ತೆಗೆದು ಪ್ಲೇಟಿಗೆ ಸರ್ವ್ ಮಾಡಬೇಕು. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಕ್ಯಾಬೇಜ್ ಪಕೋಡಿಗಳು ಸಹ ಸಿದ್ಧವಾಗಿವೆ ತಿನ್ನಲು. ಇಷ್ಟವಾದಲ್ಲಿ ಮಾಡಿ ನೋಡಿ ತಿನ್ನಿ ಹಾಗೂ ಶೇರ್ ಮಾಡಿ. ಮುಂದಿನ ವಿಡಿಯೋಗಳಿಗೆ ಪ್ರೋತ್ಸಾಹ ನೀಡಿ. ಧನ್ಯವಾದಗಳು.